ನೋಡಿ ಮಹಾರಾಣಿ, ಜಗತ್ತಲ್ಲಿ ಇವಳೊಬ್ಳೇ ಬ್ಯುಸಿ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ಕೊಂಡು ಬರ್ತಿದ್ದಾಳೆ. ನಿಧಿ, ಬಾ ಕೂತ್ಕೋ, ನೀನು ತಿಂಡಿ ತಿನ್ನುವಂತೆ. ಇಲ್ಲ ಅಮ್ಮ, ನಾನು ಆಮೇಲೆ ಮಾಡ್ತೀನಿ. ಬೆಳಿಗ್ಗೆನೆ ಬೇಗ ಎದ್ದಿದ್ಯಾ, ಎಷ್ಟೊಂದು ಕೆಲಸ ಮಾಡ್ತಾನೆ ಇದೆಯಾ, ಇಷ್ಟೊತ್ತವರೆಗೂ ಹಸ್ಕೊಂಡಿರ್ಬಾರ್ದು. ಈ ತಟ್ಟೆ ಯಾರಿಗೆ? ಒಂದು ನನ್ಗೆ, ಇನ್ನೊಂದು ಕರ್ಣ ಸರ್ಗೆ. ಕರ್ಣ ಸರ್ದು ಹೇಗೂ ತಿಂಡಿ ಆಗಿಲ್ವಲ್ಲ, ನಾವಿಬ್ರು ಒಟ್ಟಿಗೆ ಮಾಡ್ತೀವಿ. ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಆದರ್ಶ ದಂಪತಿಗಳು ಗಂಡನ್ ಬಿಟ್ಟು ತಿನ್ನಲ್ವಂತೆ. ಎಲ್ಲ 3 ದಿನದ ಆಟ ಅಷ್ಟೆ. ಆ ಕರ್ಣನ ಕರ್ಕೊಂಬಂದು ಇಲ್ಲಿ ಕೂರಿಸಿ ದೊಡ್ಡೊಳಾಗ್ಬೇಕು ಅಂತ ಅನ್ಕೊಂಡಿದ್ದಾಳೆ. ನಮ್ಗೆ ಇರಿಟೇಟ್ ಮಾಡ್ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿರೋದು ಇವಳು. ಇವತ್ತೇನೋ ಮ್ಯಾನೇಜ್ ಆಯ್ತು. 1 ವಾರದಲ್ಲಿ ಕೋಟಿಗಟ್ಟಲೆ ಅರೇಂಜ್ ಮಾಡ್ಬೇಕಲ್ಲ. ಅರೆ, ಮನೆ ಮಾರೋ ಮಾತಾಡ್ಬಿಟ್ರಲ್ಲ. ನಾನು ಹೋದ್ಮೇಲೆ ಈ ಮನೆನ ಹೀಗೆ ಉಳಿಸ್ಕೊಂಡು ಹೋಗ್ತೀನಿ ಅಂತ ನನಗೆ ಮಾತು ಕೊಡ್ತೀಯಾ? ನನಗೇನಾದ್ರೂ ವಿಷಯ ಗೊತ್ತಾದ್ರೆ ಎಷ್ಟು ನಂಬ್ಕೊಳ್ಳಲ್ಲ. ಅಲ್ಲ, ನನ್ನೇ ನಂಬ್ಕೊಂಡಿರೋ ಮನೆಯವ್ರಿಗೆ ನಾನು ಏನು ಅಂತ ಉತ್ತರ ಕೊಡ್ಲಿ? ಏನಾದರೂ ಮಾಡಲೇಬೇಕು. ಇಲ್ಲ, ಏನೇ ಆಗಲಿ ಮನೆಯವ್ರಿಗೆ ಯಾವ ಸಮಸ್ಯೆ ಆಗೋದಕ್ಕೂ ನಾನು ಬಿಡೋದಿಲ್ಲ. ನೀವು ಗಿಫ್ಟ್ ಅಂತ ಹೇಳಿದ್ರಲ್ವಾ? ಕರ್ಣ ಸರ್, ಕರ್ಣ ಸರ್, ಎಲ್ಲರೂ ನಿಮ್ಗೋಸ್ಕರ ತಿಂಡಿ ಕಾಯ್ತಾ ಇದಾರೆ, ಬನ್ನಿ. ತಿಂಡಿ ಕಾಯ್ತಿದಾರ? ಇದೇನ್ ಹೀಗೆ ಕೇಳ್ತಿದ್ದೀರಾ? ಎಲ್ರು ಕಾಯ್ತಾ ಇದಾರೆ ಅನ್ನಲ್ಲ, ಬನ್ನಿ. ಗೌರಿ, ತಂಗ್ಳು ಉಳ್ದಿರ್ಬೇಕಲ್ವಾ? ಆಮೇಲೆ ನೀವು ಅವಸರದಲ್ಲಿ ಗುಡುಗುಡು ಅಂತ ನುಂಗ್ಕೊಂಡು ನೋಡೋಗ್ತೀರಾ. ಡಾಕ್ಟರ್ ಆಗಿ ನೀವೇ ಹೀಗ್ ಮಾಡಿದ್ರೆ ಪೇಷಂಟ್ಗೆ ಏನ್ ಹೇಳಕ್ಕಾಗತ್ತೆ? ಆಹಾರ ತಗೊಳ್ಳೋದು ಅಂದ್ರೆ ಒಂದು ಯಜ್ಞದ ತರ. ಅದನ್ನ ಖುಷಿಯಾಗಿ ಅನುಭವಿಸ್ತಾ ತಿಂದ್ರೆ ಮೈಗಂಟತ್ತೆ. ಮಾತನ್ ಮಲ್ಲಿ, ನೀವು ಹೇಳಿದ್ ಕರೆಕ್ಟು. ಆದರೆ ನೀವು ಹೋಗಿ, ನಾನು ಅವ್ರ ತಿಂಡಿ ಮುಗಿದ್ಮೇಲೆ ಬರ್ತೀನಿ. ಸರಿ ಹೋಗಲ್ಲ? ಆಗಲ್ಲ ಸರ್. ಹನುಮಂತಂಗೆ ರಾಮನಾಮ ಎಷ್ಟು ಮುಖ್ಯನೋ, ನನಗೆ ನಿಮ್ ಜೊತೆ ತಿಂಡಿ ಮಾಡೋದು ಅಷ್ಟೇ ಮುಖ್ಯ. ಸೊ ನೀವು ನನ್ನ ಹನುಮಂತಿ ಅಂತ ಹೇಳ್ತಿದ್ದೀರಾ? ಹಾಗೆ ಅನ್ಕೊಳ್ಳಿ. ನಾನೆಲ್ಲ ರೆಡಿ ಮಾಡಿಟ್ಟು ಬಂದಿದ್ದೀನಿ. ನಿಮ್ಗೆ ಹಾಸ್ಪಿಟಲ್ಗೆ ಲೇಟ್ ಆಗ್ತಿದೆ, ಬನ್ನಿ ಹೋಗೋಣ. ನಿಧಿ ಹೇಳಿದ ತಕ್ಷಣ ನಾನು ತಿಂಡಿ ಕೂತ್ರೆ ಅವರೆಲ್ಲ ನನ್ನ ಜೊತೆ ತಿಂಡಿ ಮಾಡ್ತಾರಾ? ಆದ್ರೆ ಈ ವಿಷಯ ನಿಧಿಗೆ ಹೇಗೆ ಹೇಳಲಿ? ಅಬ್ಬಾ, ಅಂತೂ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಯ್ತು. ನನ್ಗಂತೂ ಈ LKG ಮಗು ಕೈ ಹಿಡ್ಕೊಂಡು ಈ ಬರ್ಸೋ ತರ ಆಯ್ತು ನೋಡಿ. ಇನ್ಮೇಲೆ ಸೀರಿಯಸ್ ಆಗಿ ಎಕ್ಸಾಮ್ ಓದ್ಕೋಬೇಕು, ಆಯ್ತಾ? ಈ ಕನ್ನಡಕ ನಿಜವಾಗ್ಲೂ ಎಕ್ಸಾಮ್ ಎಲ್ಲ ಬರೀಬೇಕಾ? ಬೇಡ ಬಿಡಿ, ಲೈಫ್ ಪೂರ್ತಿ ಹೀಗೆ ಬೈಕ್ ಓಡಿಸ್ಕೊಂಡು ರೋಡಲ್ಲಿ ದೊಂಬರಾಟ ಆಡಿ, ಆಯ್ತಾ? ಎಲ್ಲಿಂದ ಬರ್ತೀರಿ ನೀವೆಲ್ಲ? ಲೈಫ್ ಬಗ್ಗೆ ಜಾಸ್ತಿ ಸೀರಿಯಸ್ ಆಗ್ಬಾರ್ದು, ನಿಜ. ಆದ್ರೆ ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇರ್ಬೇಕು ತಾನೆ. ಸುಮ್ನೆ ಹೇಗ್ ರೇಗ್ತಿ ಅಂತ ಟೆಸ್ಟ್ ಮಾಡಕ್ ಕೇಳ್ದೆ. ನಿನ್ ಬೈಗುಳ ತುಂಬಾ ಸ್ವೀಟ್ ಆಗಿರುತ್ತೆ. ಆದ್ರೆ ಒಂದ್ ವಿಷಯ, ಎಂತ ದೊಡ್ಡ ದೊಡ್ಡ ಲೆಜೆಂಡ್ಸ್ ಎಲ್ಲ ಕಾಲೇಜ್ ಡ್ರಾಪ್ ಔಟ್ ಗೊತ್ತಾ? ಫಾರ್ ಎಕ್ಸಾಂಪಲ್, ಬಿಲ್ ಗೇಟ್ಸ್, ಸಚಿನ್ ತೆಂಡೂಲ್ಕರ್, ಸ್ಟೀವ್ ಜಾಬ್ಸ್, ಇವರೆಲ್ಲ ಕಾಲೇಜ್ ಡ್ರಾಪ್ ಔಟ್ಸ್. ನೋಡ್ತಾ ಇರು, ನಾನು ಅವ್ರ ತರನೇ ಎಂತ ಲೆಜೆಂಡ್ ಆಗ್ತೀನಿ ಅಂತ. ಇಂಥ ಪುಕ್ಸಟೆ ನಾಲೆಜ್ ಬೇಕಾದಷ್ಟಿದೆ ಅಲ್ವಾ ನಿಮ್ಗೆ? ಕಾಲೇಜ್ ಬಿಟ್ಟು ದೊಡ್ಡ ಸಾಧನೆ ಮಾಡಿರೋರು ಕೋಟಿಗೊಬ್ರು ಇರ್ತಾರೆ, ಒಪ್ಕೋತೀನಿ.
ಆದ್ರೆ ಮಿಕ್ಕಿರೋ 99,99,999 ಜನರ ಕತೆ ಏನು? ನೀವು ಈ ಕ್ಯಾಟಗರಿಗೆ ಬರೋದು ಮೈ ಡಿಯರ್ ಚಿಲ್ಡ್ರನ್ ಡಾಕ್ಟ್ರೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಅಷ್ಟೊಂದೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ಇದಕ್ಕೆ ಅಂಡರ್ ಎಸ್ಟಿಮೇಟ್ ಅಲ್ಲ, ನಮ್ ದೇವ್ರ ಸತ್ಯ ನಮಗ್ ಗೊತ್ತಿರೋದು ಅಂತಾರೆ. ಗುರಿ ಯಾವತ್ತು ಮೌಂಟ್ ಎವರೆಸ್ಟ್ ಮೇಲಿರ್ಬೇಕು, ನಿಜ. ಆದ್ರೆ ಹಗ್ಲಗನ್ಸ್ ಕಾಂತ ಮೈ ಮರಿಬಾರದು. ಅವರೆಲ್ಲ ಕಾಲೇಜ್ ಡ್ರಾಪ್ ಔಟ್ ಆಗಿ ಊರ್ ಸುತ್ತಾ ಇರ್ಲಿಲ್ಲ. ತಮ್ಮ ಗುರಿ ಮುಟ್ಟಕ್ಕೆ ದಿನದ 24 ಗಂಟೆನೂ ಪ್ರಯತ್ನ ಪಡ್ತಾ ಇದ್ರು. ಅಮ್ಮ ತಾಯಿ, ಪ್ರಿಯಾ ಮಹಾತಾಯಿಯವರೇ, ಒಂದೇ ಒಂದು ವರ್ಡ್ ಕಾಲೇಜ್ ಡ್ರಾಪ್ ಔಟ್ ಅಂದಿದ್ದಕ್ಕೆ ಇಷ್ಟುದ್ದ ಹೇಳ್ತಿದ್ಯಾ? ಕೈ ಮುಗಿದು ಕೇಳ್ಕೊತೀನಿ, ನನ್ನ ಬಿಟ್ಬಿಡಮ್ಮ. ಹಾಗಾದ್ರೆ ಎಕ್ಸಾಮ್ ನೆಟ್ಟು ಕೂತು ಓದಿ ಚೆನ್ನಾಗಿ ಬರ್ದು ಡಾಕ್ಟರ್ ಆಗ್ಬೇಕು, ಗೊತ್ತಾಯ್ತಾ? ಎಸ್ ಮ್ಯಾಮ್, ಆದ್ರೆ ಒಂದು ಕಂಡೀಷನ್. ಇಲ್ದಿರೋ ಕಂಡೀಷನ್ ಎಲ್ಲ ಹಾಕಿದ್ರೆ ನಾನು ಕೇಳಲ್ಲ. ದೊಡ್ಡದೇನಿಲ್ಲ, ನಾನು ಅಪ್ಲಿಕೇಶನ್ ಹಾಕಿರೋದ್ ಖುಷಿಗೆ ಚಿಕ್ಕದೊಂದು ರಿಟರ್ನ್ ಗಿಫ್ಟ್ ಕೊಡ್ಬೇಕು ನೀನು. ಗಿಫ್ಟಾ? ಏನು? ನನ್ ಜೊತೆ ಜಾಲಿಯಾಗಿ ಒಂದು ಔಟಿಂಗ್ ಬರ್ಬೇಕು, ಓಕೆನಾ? ಔಟಿಂಗ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನಾನೇನಾದ್ರೂ ನಿಮ್ ಜೊತೆಗ್ ಬಂದ್ರೆ ಚೆನ್ನಾಗಿ ಓದಿ ಎಕ್ಸಾಮ್ ಬರೆಯೋದು ನಿಜಾನಾ? 100%. ಗುಡ್. ಆದ್ರೆ ನನ್ನ ಡಿಸಿಷನ್ ಆಮೇಲೆ ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿ. ಶಾಪಿಂಗ್ ಮಿಷಿನ್ ತಗೊಂಬನ್ನಿ.